ಒಂದ್ ಕಡೆಗೆ ಕೃತಕ ನೆರೆಯ ಆತಂಕ, ಇನ್ನೊಂದು ಕಡೆಗೆ ಯಾವ ಮರಗಳು ಎಲ್ಲಿ ಉರುಳ್ತಾ ಇದಾವೋ ಅನ್ನುವಂತಹ ಭಯ. ಜನರಿಗೆ ಮಳೆ ಬಂದ್ರೆ ಆಚೆ ಬರೋದಕ್ಕೆ 108 ಭಯ ಕಾರಣ ಆಗ್ತಾ ಇದೆ. ಈಗಲೂ ನೋಡಿ, ಒಂದು ಬೃಹತ್ ಅರಳಿ ಮರ ಒಂದು ಧರಾಶಾಹಿ ಆಗಿದೆ. ಹೊರಮಾವು ಮುಖ್ಯ ರಸ್ತೆಯಲ್ಲೇ ಈ ಅವಘಡ ಸಂಭವಿಸಿದೆ. ಇನ್ನು 2 ಕಾರ್ಗಳು ಜಖಮ್ ಆಗಿದಾವಂತೆ. ಮರ ಬಿದ್ದ ಫೋರ್ಸ್ಗೆ 2 ಕಾರ್ಗಳು ಜಖಮ್ ಆಗಿದಾವೆ. ಮಳೆ ಗಾಳಿಗೆ 100 ವರ್ಷಗಳ ಹಳೆಯ ಮರ ಅಂತ ಇದು. ಮಳೆಗೆ ಬೃಹದಾಕಾರದ ಮರವೊಂದು ಧರೆಗೆ ಉರುಳಿದೆ. ಸಂಚಾರಕ್ಕೆ ಆಬ್ವಿಯಸ್ಲಿ ಸಮಸ್ಯೆ ಆಗಿದೆ, ಸಂಚಾರಕ್ಕೆ ಅಡಚಣೆ ಉಂಟಾಗಿದೆ. ಇನ್ನೊಂದು ಕಡೆಗೆ 2 ಕಾರ್ಗಳು, ಆ ಕಾರ್ಗಳ ಮಾಲೀಕರು ಎಷ್ಟು ಕಷ್ಟಪಟ್ಟು ಕಾರನ್ನು ತಗೊಂಡಿದ್ರೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವರಿಗೂ ಕೂಡ ಸಮಸ್ಯೆ ಆಗಿದೆ. ಈಗ ಇನ್ಶೂರೆನ್ಸ್ ಕ್ಲೇಮ್ ಅನ್ನೋದೆಲ್ಲ ಈಸಿ ಇಲ್ಲ, ಅವ್ರಿಗೆ ಅಷ್ಟು ಈಸಿ ಇಲ್ಲ, ಹೇಳದಷ್ಟು ಈಸಿ ಇಲ್ಲ. ಇದು ನ್ಯಾಚುರಲ್ ಡಿಸಾಸ್ಟರ್ ಅಂತ BBMP ಅವ್ರದಿಂದ ಒಂದು ಸರ್ಟಿಫಿಕೇಟ್ ತಗೊಳ್ಳೋಕ್ಕೆ ವರ್ಷಾನುಗಟ್ಟಲೆ ಆಗ್ಬಿಡುತ್ತೆ. ಬಟ್ ಅಲ್ಲಿ ತನಕ ಏನರಲ್ಲಿ ಓಡಾಡ್ತಾರೆ ಅವರು? 1-2 ಸಮಸ್ಯೆ. BBMP ಅವ್ರು ಕೇಳಿದ್ರೆ ಹೇಳ್ತಾರೆ, ನಾವು ಅಪಾಯಕಾರಿ ಮರಗಳನ್ನ ನೋಟ್ ಮಾಡಿದ್ದೀವಿ, ಗುರುತು ಮಾಡಿದ್ದೀವಿ, ಅದನ್ನೆಲ್ಲ ತೆರವು ಮಾಡಿಬಿಟ್ಟಿದ್ದೀವಿ, ಎಲ್ಲ ಕ್ಲೀನ್ ಆ್ಯಂಡ್ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ, ಈ ಬಾರಿ ಮಳೆಗಾಲ ಎದುರಿಸೋದಕ್ಕೆ ನಾವು ಸಿದ್ಧ ಅಂತ ಒಂದು ಭಾಷಣ ಬಿಗಿತಾರೆ ಫೆಬ್ರವರಿ ತಿಂಗಳಲ್ಲಿ, ವಾರ್ ರೂಮ್ ಅಂತೆಲ್ಲ ಮಾಡಿಕೊಂಡು. ಬಟ್ ಏನು ಪ್ರಯೋಜನ? ಚಹಾ ಕುಡಿದು ಬಜ್ಜಿ ಬೋಂಡ ತಿನ್ಕೊಂಡು ಎದ್ದು ಹೋಗ್ತಾರೆ ಅಷ್ಟೇ. ಯಾವ ಮರಗಳನ್ನು ತೆರವು ಮಾಡಿಲ್ಲ. ಪರಿಣಾಮ ಜನ ಅನುಭವಿಸ್ತಾ ಇದ್ದಾರೆ, ಕಳ್ಕೊಳ್ತಾ ಇದ್ದಾರೆ ಅಷ್ಟೇ. ಇದು ಒಂದು ಏರಿಯಾದ ಕತೆ ಅಲ್ಲ. ಇಲ್ಲಿ ತನಕ ಲಾಸ್ಟ್ ಒಂದು 3 ಡೇಸ್ ಮಳೆಗೆ ಒಂದು ಡೇಟಾ ನೋಡ್ತಾ ಇದ್ದೆ ನಾನು, ಆಲ್ಮೋಸ್ಟ್ ಒಂದು 50ಕ್ಕೂ ಹೆಚ್ಚು ಮರಗಳು ಧರಾಶಾಹಿ ಆಗಿರೋದು. ಎಲ್ಲ ಕೂಡ ಪಬ್ಲಿಕ್ ಲಾಸ್ ತಂದಿರೋದು. ಯಾವುದೇ ಪಬ್ಲಿಕ್ ಪ್ರಾಪರ್ಟಿ ಅಂದರೆ ಸಾರ್ವಜನಿಕ ಪ್ರಾಪರ್ಟಿ ಲಾಸ್ ಆಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಪರ್ಸ್ನಲ್ ಲಾಸ್ಗಳು ಹೆಚ್ಚಾಗಿ ಕಾಣಿಸ್ತಾ ಇರೋದು. ಸರ್ಕಾರಿ ಜನಪ್ರತಿನಿಧಿಗಳಿಗೆ ಇದರದ್ದು ಬೆಲೆನೇ ಗೊತ್ತಾಗಲ್ಲ. ಅವ್ರಿಗೆಲ್ಲ ಒಂದು ಕಾರ್ ತಗೊಳ್ಳೋದು ಏನು ದೊಡ್ಡ ವಿಷಯ ಅಲ್ಲ. ಯಾವುದಾದ್ರೂ ಒಂದು ಕಾಂಟ್ರಾಕ್ಟನ್ನು ಕೊಟ್ಟರೆ ಇಲ್ಲಿಗೆಲ್ಲ ಒಂದಷ್ಟು ಕಮಿಷನನ್ನು ಜೇಬಿಗಿಳಿಸಿದ್ರೆ ಮುಗೀತು. ಒಂದೇನು 10 ಕಾರು ತಂದು ನಿಲ್ಲಿಸ್ಕೊಳ್ತಾರೆ. ಬಟ್ ಎಲ್ಲರದ್ದು ಸಿಚುವೇಶನ್ ಹಂಗಲ್ಲ ಅಲ್ಲ. ಇನ್ನು ಈ ಕೃತಕ ನೆರೆಯ ಪರಿಣಾಮವನ್ನು ನೀವು ನೋಡ್ತಾ ಇದ್ದೀರಾ. ಬೆಂಗಳೂರಿನಲ್ಲಿ ಒಂದು ವೇವ್ ಪೂಲನ್ನು ಕ್ರಿಯೇಟ್ ಮಾಡಿದ್ದಾರೆ. ಎಲ್ಲ ವಾಟರ್ ಆಕ್ಟಿವಿಟೀಸ್ನ ಮಾಡ್ಬೋದು ನಾವು. ಬೆಂಗಳೂರಿನಲ್ಲಿ ಆಗಿರುವಂತಹ ಮಳೆ ತಂದಿರುವಂತಹ ಅವಾಂತರಗಳು ಒಂದೆರಡಲ್ಲ, ಸಾಲು ಸಾಲು ಈ ರೀತಿಯ ವರದಿಗಳಾಗ್ತಿದೆ. ಕನಿಂಗ್ಹ್ಯಾಮ್ ರಸ್ತೆಯಲ್ಲಿ ಬೃಹತ್ ಗಾತ್ರದ ಮರ ಉರುಳಿ ಬಿದ್ದಿದೆ. ಆ ಪರಿಣಾಮ ಅಲ್ಲಿದ್ದಂತಹ ಒಂದು ಕಾಂಪೌಂಡ್ ಕೂಡ ಹೇಗೆ ಹಾಳಾಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ರಿ. ಬುಡ ಸಮೇತವಾಗಿ ಕಿತ್ತು ರಸ್ತೆಗೆ ಅಡ್ಡಲಾಗಿ ಬಿದ್ದಿದೆ. ಸದ್ಯ ಬೆಳಗಿನ ಜಾವ ಇದಾಗಿರೋದ್ರಿಂದಾಗಿ ವಾಹನ ಸಂಚಾರ ಅಷ್ಟೇನು ಇರಲಿಲ್ಲ. ಹಾಗಾಗಿ ಬೆಳಗ್ಗಿನ ಜಾವ ಸಮಸ್ಯೆ ಆಗಲಿಲ್ಲ. ಬಟ್ ಪೀಕ್ ಅವರೀಗ ಎಲ್ಲರೂ ಕೆಲಸ ಕಾರ್ಯಗಳಿಗೆ ಹೋಗಬೇಕು. ಅದನ್ನು ಅಷ್ಟು ಬೇಗ ತೆರವು ಮಾಡಲಿಲ್ಲ ಅಂದರೆ ಟ್ರಾಫಿಕ್ ಸಮಸ್ಯೆ ಸಹಜವಾಗಿ ಆಗೇ ಆಗುತ್ತೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ಬಹಳ ದೊಡ್ಡ ಅಪಾಯ ಒಂದು ಆಗಬೇಕಿತ್ತು, ಬಟ್ ಅದು ತಪ್ಪಿದೆ. ಗಮನಿಸ್ತಾ ಇದ್ದೀರಿ, ಕನ್ನಿಂಗ್ಹ್ಯಾಮ್ ರೋಡ್ನಲ್ಲಿ ಬೃಹತ್ ಗಾತ್ರದ ಮರ ಏಕಾಏಕಿ ಧರೆಗೆ ಉರುಳಿದ ಪರಿಣಾಮವಾಗಿ ಬಹಳ ದೊಡ್ಡ ಅಪಾಯವೊಂದು ಅದೃಷ್ಟವಶಾತ್ ಕ್ಷಣ ಮಾತ್ರದಲ್ಲಿ ತಪ್ಪಿರುವಂಥದ್ದು. ಗಮನಿಸ್ತಾ ಇದ್ದೀರಿ, ಇದು ಕನ್ನಿಂಗ್ಹ್ಯಾಮ್ ರೋಡ್ ಬಹಳ ವಾಹನಗಳು ಹೆಚ್ಚಾಗಿ ಇರುವಂತಹ ರಸ್ತೆ. ಬೆಳಗ್ಗೆ 5:30 ಸುಮಾರಿಗೆ ಬೃಹತ್ ಗಾತ್ರದ ಮರ ಏಕಾಏಕಿ ನೆಲಕ್ಕೆ ಉರುಳಿದೆ. 2 ದಿನದಿಂದಲೂ ಕೂಡ ಮಳೆ ಇತ್ತು, ಜೊತೆಗೆ ಗಾಳಿ ಇತ್ತು, ಎಲ್ಲವೂ ಕೂಡ ಇತ್ತು. ಈ ಮಧ್ಯೆ ಇವತ್ತು ಬೆಳಗ್ಗೆ 5:30 ಸುಮಾರಿಗೆ ಮರ ನೇರವಾಗಿ ನೆಲಕ್ಕೆ ಉರುಳಿರುವಂಥದ್ದು. ಸೊ ಗಮನಿಸ್ತಾ ಇದ್ರಿ, ಮರ ಉರುಳಿದಂಥ ಪರಿಣಾಮವಾಗಿ ಎದುರುಗಡೆ ಇದ್ದಂಥ ಖಾಸಗಿ ಸಂಸ್ಥೆ ಒಂದಷ್ಟು ಗೇಟ್ಗಳೇನಿದ್ವು, ಆ ಗೇಟ್ಗಳು, ಕಾಂಪೌಂಡು, ಜೊತೆಗೆ ಚಿಕ್ಕ ಪುಟ್ಟ ಡ್ಯಾಮೇಜ್ಗಳೆಲ್ಲವೂ ಕೂಡ ಆಗಿರೋದನ್ನು ಗಮನಿಸ್ತಾ ಇದ್ರಿ. ಭಾರಿ ಗಾತ್ರದ ಮರ ಆಗಿದ್ದಂಥ ಕಾರಣಕ್ಕಾಗಿ ಏಕಾಏಕಿ ನೆಲಕ್ಕೆ ಉರುಳಿದೆ. ಬಹಳ ವರ್ಷದ ಹಳೆಯ ಮರ, ಬಟ್ ಆದರೆ ಯಾವುದೇ ಇದಾಗಿರಲಿಲ್ಲ, ಅಂದರೆ ಟೊಳ್ಳಾಗಿರಲಿಲ್ಲ, ಭಾಳ ಗಟ್ಟಿಯಾಗಿದ್ದಂಥ ಮರವೇ. ಬಟ್ ಆದರೆ ಮಳೆ ಜೊತೆಗೆ ಒಂದಷ್ಟು ಗಾಳಿ ಎಲ್ಲವೂ ಇದ್ದಂಥ ಕಾರಣಕ್ಕಾಗಿ, ಸ್ವಲ್ಪ ಸಡಿಲಗೊಂಡಿದ್ದಂಥ ಕಾರಣಕ್ಕಾಗಿ ನೆಲಕ್ಕೆ ಉರುಳಿರ್ಬೋದು ಅನ್ನುವಂಥ ಒಂದಷ್ಟು ಸಂಶಯ ಕೂಡ ಇದೆ. ಇದರ ಜೊತೆಗೆ ಹೆಜ್ಜೆನು ಗೂಡು ಕೂಡ ಏಕಾಏಕಿ ಮರದಿಂದ ಕೆಳಕ್ಕೆ ಬಿದ್ದಿದೆ. ಸೊ ಅದನ್ನು ಹೋಗ್ಲಾಡಿಸ್ಬೇಕು ಅಂತಲೇ ಸದ್ಯ ಪೊಲೀಸರು ಸ್ಥಳದಲ್ಲಿ ಹೊಗೆಯನ್ನು ಹಾಕಿ ಅದನ್ನು ಹೋಗ್ಲಾಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮರ ಬಿದ್ದಂಥ ಪರಿಣಾಮವಾಗಿ ಅಕ್ಕಪಕ್ಕ ಇದ್ದಂತಹ ಕಾಂಪೌಂಡ್ ಗೇಟ್ಗಳು, ಎದುರುಗಡೆ ಇದ್ದಂಥ ಕಾಂಪೌಂಡ್ ಗೇಟ್ಗಳು, ಎಲೆಕ್ಟ್ರಿಕ್ ಪೋಲ್ಗಳೆಲ್ಲವೂ ಕೂಡ ನೆಲಕ್ಕೆ ಉರುಳಿರುವಂಥದ್ದು. ಸಾಮಾನ್ಯವಾಗಿ ಈ ರಸ್ತೆಯಲ್ಲಿ ಅತಿ ಹೆಚ್ಚು ವಾಹನಗಳು ಓಡಾಟವನ್ನು ಮಾಡ್ತವೆ, ಜೊತೆಗೆ ಟ್ರಾಫಿಕ್ ಇರುವಂಥ ರಸ್ತೆ ಕೂಡ ಹೌದು. ಬಟ್ ಬೆಳಗ್ಗೆ 5:30 ಆದಂಥ ಕಾರಣಕ್ಕಾಗಿ ಅದೃಷ್ಟವಶಾತ್ ವಾಹನಗಳ ಓಡಾಟ ಭಾಳ ವಿರಳವಾಗಿತ್ತು. ಜೊತೆಗೆ
ಜನ ಕಡಿಮೆ ಸಂಖ್ಯೆಯಲ್ಲಿ ಇದ್ದರು. ಅದೇ ಕಾರಣದಿಂದ ಒಂದು ಕಡೆ ಮರ ಬಿದ್ದು ಮತ್ತೊಂದು ಕಡೆ ಹೆಜ್ಜೆನ ಗೂಡು ಬಿದ್ದರೂ ಕೂಡ ಯಾವುದೇ ಅಪಾಯಗಳು, ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಆಗಿಲ್ಲ. ಬಟ್ ರಸ್ತೆಯನ್ನು ಕಂಪ್ಲೀಟಾಗಿ ಈಗ ಕ್ಲೋಸ್ ಮಾಡುವಂಥ ಕೆಲಸಗಳನ್ನ ಸಂಚಾರಿ ಪೊಲೀಸರು ಮಾಡಿದ್ದಾರೆ. ಕಾರಣ ವಾಹನ ಓಡಾಟಕ್ಕೆ ಒಂದಷ್ಟು ತೊಂದರೆ ಆಗ್ತಾ ಇದೆ. ಬಟ್ ಅದನ್ನು ಆದಷ್ಟು ಬೇಗ ಕ್ಲಿಯರ್ ಮಾಡುವಂಥ ನಿಟ್ಟಿನಲ್ಲಿ ಮರವನ್ನು ತೆರವು ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಅದರ ಬುಡವನ್ನು ನೋಡ್ಬೋದು ನೀವು, ಭಾಳ ದೊಡ್ಡ ಮರ ಹೇಗಿತ್ತು ಅಂತೇಳಿ. ಆ ಬುಡ ಕೂಡ ಭಾಳ ಹಳೆ ಮರ ಆಗಿದ್ದಂಥ ಕಾರಣಕ್ಕಾಗಿ ಭಾಳ ದೊಡ್ಡ ಬುಡ. ಬಟ್ ಆದರೆ ಖಾಸಗಿ ಕಂಪನಿಯ ಒಳಭಾಗ, ಗೇಟ್ನ ಒಳಭಾಗದಲ್ಲಿ ಇದ್ದಂತಹ ಮರ ಏಕಾಏಕಿ ನೆಲಕ್ಕೆ ಉರುಳಿದಂಥ ಪರಿಣಾಮವಾಗಿ ಈ ರೀತಿಯಾದಂತಹ ಪರಿಸ್ಥಿತಿ, ಈ ರೀತಿಯಾದಂತಹ ಅಪಾಯ ಸದ್ಯ ತಪ್ಪಿದೆ. ಅದೃಷ್ಟವಶಾತ್ ವಾಹನಗಳ ಸಂಖ್ಯೆ ಕಡಿಮೆ ಇದ್ದಂಥ ಪರಿಣಾಮವಾಗಿ ಯಾವುದೇ ಅಪಾಯ ಆಗಿಲ್ಲ. ಸದ್ಯ ಮರವನ್ನು ತೆರವು ಮಾಡುವಂಥ ಕೆಲಸವನ್ನು ಪೊಲೀಸರು ಜೊತೆಗೆ BBMP ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶರತ್ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು. ವೆಹಿಕಲ್ಗಳು ಸಾಮಾನ್ಯವಾಗಿ ಯಾವಾಗಲೂ ಜಾಸ್ತಿ ಓಡಾಡುತ್ತೆ ಸರ್. ಟ್ರಾಫಿಕ್ ಹೌದು ಚೆನ್ನಾಗಿರುತ್ತೆ. ಬಟ್ ಏನಾಗಿಲ್ಲ, ಈ ಥರ ಆಗ್ಬಾರ್ದು ಸರ್. ಯಾಕಂದರೆ ಸತ್ತೋದ್ಮೇಲೆ ಏನು ಅರ್ಧಾಗಲ್ಲ. ಆಮೇಲೆ ಏನಾಗುತ್ತಂತ ಬ್ಯಾಂಗ್ಳೂರಿನಲ್ಲಿ ಫುಲ್ಲು ಟ್ರಾಫಿಕ್ ಇದೆ. ಅದು ಬೇರೆ ಹಳೆ ಮರನ ಇದು? ಹೌದು ಸರ್, ಕಾಲ್ ಸೆಂಟ್ರದ್ದು. ಹೌದು. ಎಷ್ಟೊತ್ತಾಯ್ತಂತೆ? ಇಲ್ಲ ಎಷ್ಟು ಟೈಮ್ ಗೊತ್ತಿಲ್ಲ. ನಾನು ಅದು 7, 10, 15 ಒಳಗಡೆ ಇಲ್ಲಿತ್ತು. ನಾನು ಇಲ್ಲು ಅದು ನಮ್ಮ ಆಫೀಸ್ ಗೇಟ್ ಹತ್ರ. ಅದು ಗೇಟ್ ನೋಡಿ, ಆ ಗೇಟು, ಅದು ಆಕ್ಸಿಸ್ ಬ್ಯಾಂಕು, ಅದು ಸ್ವಲ್ಪ ಪ್ರಾಬ್ಲಮ್, ಡ್ಯಾಮೇಜ್ ಆಯಿತು. ಏನಾಗಿಲ್ಲ, ನಾವು ಬರೋಕ್ಕೆ ಮುಂಚೆ ಏನಾಗಿಲ್ಲ. ಏನು ಮಿಸ್ ಆಗ್ತಾ ಇದೆ ಅಷ್ಟೇ. ನೋಡಿ, ಮರ ಬಿದ್ದ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ರಿ. ಪುಣ್ಯಕ್ಕೆ ಅಲ್ಲಿ ಬಿಲ್ಡಿಂಗ್ಗಳಿಗಾಗಲಿ ಅಥವಾ ಯಾರಿಗಾಗಲಿ ಸಮಸ್ಯೆ ಆಗಿಲ್ಲ ಅನ್ನೋದನ್ನಷ್ಟೇ ನಾವು ಸಮಾಧಾನ ತಂದುಕೊಳ್ಬಹುದು. ಇನ್ ಕೇಸ್ ಏನಾದರೂ ಇದು ಬೇರೆ ಸಮಯದಲ್ಲಿ, ಬೆಳಗಿನ ಜಾವ ಅಲ್ಲದೆ ಬೇರೆ ಯಾವುದಾದ್ರೂ ಸಮಯದಲ್ಲಿ ಆಗಿದ್ದಿದ್ರೆ ಅದರ ಪರಿಸ್ಥಿತಿಗಳು ಹೇಗಿರಬಹುದಿತ್ತು ಅನ್ನೋದನ್ನು ಅಂದಾಜು ಮಾಡ್ಕೊಳ್ಳಿ.